ಕನಸು ಕಾಣುವುದು ಸುಲಭ, ಆದರೆ ಆ ಕನಸಿಗಾಗಿ ಪ್ರತಿದಿನ ಶ್ರಮಿಸುವವರೇ ಯಶಸ್ಸನ್ನು ಕಾಣುತ್ತಾರೆ. ಹಲೋ, ಗುಡ್ ಮಾರ್ನಿಂಗ್. ಇದು ಸ್ಯಾಟರ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ದಾವಣಗೆರೆ ಹುಡುಗಿ. ನಾನು ನಮ್ಮಮ್ಮ ಬೆಳಗ್ಗೆನೇ ಎದ್ದು ವಾಕಿಂದ ಮುಗಿಸ್ಕೊಂಡು ಬರಬೇಕಾದ್ರೆ ಮುದ್ದಾದ ಅಮ್ಮ ಮಗಳು ಕಂಡ್ರು. ಅದನ್ನು ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ನನ್ನ ಕಣ್ಣು ಈ ಗಿಡದ ಮೇಲೆ ಬಿತ್ತು. ನಾವು ಚಿಕ್ಕವರಿದ್ದಾಗ ಈ ಗಿಡನ ಏನಾದ್ರು ಬೇಡ್ಕೊಂಡು ಚಟ್ಪಟ್ ಅನ್ನಿಸ್ತಿದ್ವಿ ಅಲ್ವಾ. ಚಟ್ ಅಂದರೆ ಆಗುತ್ತೆ, ಇಲ್ಲಾಂದರೆ ಆಗೋಲ್ಲ ಅಂತ. ಅದೇ ನೆನಪಾಯಿತು. ನೆಕ್ಸ್ಟ್ ವಾಪಸ್ ಬಂದು ಒಂದು ಗ್ಲಾಸ್ ನೀರು ಕುಡಿದು ಜೀರಿಗೆ ಕರಿಬೇವು ತಿಂದೆ. ನೆಕ್ಸ್ಟ್ ನಾವು ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡಿ ಆಮೇಲೆ ನಾನು ಚಿಯಾ ಸೀಡ್ಸ್ ವಾಟರ್ ಕುಡಿದು, ಇವತ್ತು ನಮ್ಮ ಮನೇಲಿ ಬೆಣ್ಣೆ ದೋಸೆ ಆಗಿರೋದ್ರಿಂದ ನಮ್ಮಮ್ಮ ಬೆಣ್ಣೆ ತೆಗಿತರು. ಎಷ್ಟೊಂದು ಬಂದಿದೆ ನೋಡ್ರಿ ಬೆಣ್ಣೆ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು. ಆಮೇಲೆ ನೆಕ್ಸ್ಟ್ ನಾನು ಒಂದು ಬೆಣ್ಣೆ ದೋಸೆ ತಿಂದು ಮನೆ ಸ್ವಲ್ಪ ಗಾರ್ಡನ್ ಗಲೀಜಾಗಿತ್ತು ಅಂತ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಪ್ಯಾರ್ಲೆನ್ ಮರ ನೋಡೋಕೆ ಹೋದೆ. ಇದರಲ್ಲಿ ಫಸ್ಟ್ ಕಾಯಿ ಬಿಡ್ತಾ ಇರೋದು ಇದು. ಎಷ್ಟು ಚಿಕ್ಕ ಎಷ್ಟೊಂದು ಬಿಟ್ಟಿದೆ. ಇದು ಹಣ್ಣಾಗೋಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಆಮೇಲೆ ಇವಳು ಮಧ್ಯಾಹ್ನ ಸ್ವಲ್ಪ ಇವಳು ಮಲಗಿದ್ಲು ಅಂತ ಇವಳು ಮಾತಾಡ್ಸೋಣ ಅಂತಂದರೆ ಇವಳು ಎಷ್ಟು ಕ್ಯೂಟಾಗಿ ಮಾಡ್ತಿದ್ದಾಳೆ. ಆಮೇಲೆ ಬೆಳಗ್ಗೆ ದೋಸೆ ತಿನ್ನೋದ್ರಿಂದ ಮಧ್ಯಾಹ್ನ ಊಟ ಬೇಡ ಅಂತ ಹೆಸರು ಕಾಳು ತಿನ್ಕೊಂಡೆ. ಆಮೇಲೆ ಎಲ್ಲ ನೈಟ್ ಆಯಿತು ಅಂತ ಎಲ್ಲರಿಗೂ ಊಟ ಕೊಟ್ಟು ನಾನು ಬೆಳಗ್ಗೆ ಉಳಿದಿದ್ದು ಹಿಟ್ಟನ್ನೇ ದೋಸೆ ಮಾಡ್ಕೊಂಡು ತಿಂದು ಮತ್ತು ಪಾತ್ರೆ ಎಲ್ಲ ತೊಳೆದಿದ್ದೆ. ಆಮೇಲೆ ಇವಳಿಗೆ ಆಟಾಡ್ಸೋಣ ಅಂತಂದರೆ ಇವಳು ನೋಡಿದ್ರೆ ಸ್ಲಿಪ್ಪರ್ ತಿನ್ಕೊಂಡು ಕೂತ್ಕೊಂಡಿದ್ದಾಳೆ. ಆಮೇಲೆ ಒಳಗೆ ಬಂದು ನಾಳೆ ಬೆಳಗ್ಗೆಗೆಲ್ಲ ನೆನೆ ಇಟ್ಟು ಮತ್ತು ಇವತ್ತಿಂದ ಮೆಂತೆ ತಿನ್ನೋಣ ಅಂತ ಮೆಂತೆನೂ ಆ್ಯಡ್ ಮಾಡಿದೆ. ಆಮೇಲೆ ಹೆಸರು ಕಾಳೆಲ್ಲ ನೆನೆ ಇಟ್ಟು ಅದಕ್ಕೆ ನೀರು ಹಾಕಿ ಅದನ್ನು ತೊಳೆದು ಎಲ್ಲ ನೆನೆ ಇಟ್ಟೆ. ಆಮೇಲೆ ಈ ಹೂವು ಯಾವುದು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ಬಾಯ್, ಗುಡ್ ನೈಟ್.